ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಇವತ್ತು ಕೇಳಿ ಎರಡನೇ ದಿನ ಹೇಗಿದೆ ಸರ್ ರೆಸ್ಪಾನ್ಸ್? ಯಾವ್ದು ಹೌಸ್ಫುಲ್ ಆಗಿದೆ, ಯಾವ್ಯಾವ ಶೋ ಹೌಸ್ಫುಲ್ ಆಗ್ತಿದೆ? ನೋಡಿ, ನಮ್ಮ ಥಿಯೇಟ್ರ್ನಲ್ಲಿ ಎಲ್ಲ ಶೋನೂ ಹೌಸ್ಫುಲ್ ಆಗಿದೆ. ಗುರುವಾರದಿಂದ ಇಲ್ಲಿವರೆಗೂ ಶನಿವಾರದವರೆಗೂ ಸೂಪರ್ ಡೂಪರ್ ಕಲೆಕ್ಷನ್. ಸರ್, ಎಷ್ಟು ಶೋ ಟೋಟಲ್ ಹೌಸ್ಫುಲ್ ಆಗಿದೆ ಅಂತ? ಡೈಲಿ ಎಷ್ಟು ಶೋ ಆಗಿದೆ? ಈಗ ನೋಡಿ, ನಾವು ಗುರುವಾರ 6 ಶೋ ಹಾಕಿದ್ವಿ, ಶುಕ್ರವಾರ 5 ಶೋ ಹಾಕಿದ್ವಿ, ಶುಕ್ರವಾರದಿಂದ 5 ಶೋ ಕಂಟಿನ್ಯೂ ಇದೆ. ಡೈಲಿ 5 ಶೋಸ್ ಇದೆ. ನಿನ್ನೆ ಎಷ್ಟು ಶೋ ಹೌಸ್ಫುಲ್ ಆಗಿದೆ? ನಿನ್ನೆ ಎಲ್ಲ ಶೋನು ಕ್ರೌಡ್ ಆಗಿದೆ, ಯಾವುದೂ ಬ್ರೇಕ್ ಆಗಿಲ್ಲ, ಎಲ್ಲ ಶೋನು ಕ್ರೌಡ್ ಆಗಿದೆ. ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್? ಎಂದಂದ್ರೆ ನೋಡಿ, ಈಗಾಗಲೇ ಸಿನಿಮಾಗಳು ಯಾವುದೂ ಇಲ್ಲದೆ ಇರೋದು, ಯುಗಾದಿ ಹಬ್ಬದಿಂದನೂ ಜನಕ್ಕೆ ಯಾವುದೇ ಒಂದು ಸಿಹಿ ಸುದ್ದಿ ಹಬ್ಬ ಇಲ್ಲದೆ ಇದ್ದ ಕಾರಣಾಂತರದಿಂದ ಅಂಥ ಟೈಮ್ನಲ್ಲಿ ಈಗ ಬಿಟ್ಟಿದ್ದಾರೆ. ಆದ್ರೂ ಒಳ್ಳೆ ಸೂಪರ್ ಡೂಪರಾಗಿ ಹೋಗ್ತಾ ಇದೆ. ಸಿನಿಮಾ ಭಾರಿ ಅದ್ಧೂರಿಯಾಗಿದೆ. ಪ್ರೇಮ್ ಅವರು ತುಂಬ ಅದ್ಧೂರಿಯಾಗಿ ಸಿನಿಮಾ ಮಾಡಿದ್ದಾರೆ. KVN ಅವರು ಮಾಡಿರೋ ಸಿನಿಮಾಗಳು ಇಲ್ಲಿವರೆಗೂ ಸೂಪರ್ ಡೂಪರ್ ಆಗಿದೆ. ಈ ಚಿತ್ರ ತೀರದ ಮಟ್ಟದಲ್ಲಿ ಚಿತ್ರ ಯಶಸ್ವಿಯಾಗಿ ಹೋಗ್ತಾ ಇದೆ. ಓಕೆ ಸರ್, ಅಂದರೆ ಎಷ್ಟು ಸರ್ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಕೂಡ ಅದರಲ್ಲೂ ಕೂಡ ಧೂಳಿಪಟ ಮಾಡ್ತಿದೆ ಅಂತೆಲ್ಲ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ನಿಮ್ಮ ಥಿಯೇಟ್ರಲ್ಲಿ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಎಷ್ಟಾಯಿತು, ಹೇಗೆ ಅಂತ? ನೋಡಿ, ಇಲ್ಲಿವರೆಗೂ ನಮ್ಮ ಚಿತ್ರಮಂದಿರದ ಎಲ್ಲ ಶೋನು ಹೌಸ್ಫುಲ್ ಆಗಿದೆ. ಪ್ರತಿಯೊಂದು ಶೋನು ಹೌಸ್ಫುಲ್ ಆಗಿದೆ. ರೇಟ್ ಆಫ್ ಅಡ್ಮಿಷನ್ನು 150-200 ರೂಪಾಯಿ ರೇಟ್ ಆಫ್ ಅಡ್ಮಿಷನ್ ಇದೆ. ಆದ್ದರಿಂದ ಇದು ಹೆಚ್ಚಿನ ರೀತಿಯಲ್ಲಿ ಕಲೆಕ್ಷನ್ನು ನಮ್ಮಲ್ಲಿ ಅದ್ಧೂರಿಯಾಗಿ ನಡೀತಾ ಇದೆ. ಸೂಪರ್. ಈಗ ಆಗಿದೆ, ನಿನ್ನೆ ಒಂದಿನನೇ ಎಲ್ಲ ಕಡೆನೂ ಒಂದು 23 ಕೋಟಿ ಕಲೆಕ್ಷನ್ ಆಗಿದೆ ಅನ್ನುವಂಥದ್ದು ಒಂದು ವಿಚಾರ ಇದೆ. ಬಟ್ ಈ ರೀತಿ ನೋಡಿ, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ಆಗಿದೆ ಅಂತ ನಾವು ಹೇಳ್ತೀವಿ, ಆಗಿರ್ಬೋದು. ಯಾಕೆಂದರೆ ಆ ರೀತಿ ಕುತೂಹಲ ಇದೆ. ನಿನ್ನೆ ರಜಾ ಇತ್ತು, ಮತ್ತು ನಾಳೆ ರಜಾ ಇದೆ, ಭಾನುವಾರ. ಆದ್ದರಿಂದ ಇದು ಒಂದು ದಿನ ಮುಂಚಿತವಾಗಿ ಗುರುವಾರ ರಿಲೀಸ್ ಮಾಡಿರೋದ್ರಿಂದ ಈ ಚಿತ್ರನ ಈಗ ಜನಕ್ಕೆ ಯಾವುದೋ ಸಿನಿಮಾ ಇಲ್ಲದೇ ಇರೋ ಕಾರಣಾಂತರದಿಂದ ಪ್ರತಿಯೊಬ್ಬರೂ ಈ ಸಿನಿಮಾಗೆ ಬಂದು ನೋಡ್ತಾ ಇದ್ದಾರೆ. ಯಶಸ್ವಿಯಾಗಿದೆ. ಫಸ್ಟ್ ಡೇನೇ ಒಂದು 23 ಕೋಟಿ ಅಂದರೆ ಬರ್ತಾ ಒಂದು 100 ಕೋಟಿ ಕಲೆಕ್ಷನ್ಗಿಂತ ಅಧಿಕ ಮಾಡ್ಬೋದು ಅಂತೀರಾ? ಈಗ KD ತಂಡದವರು ಹೆಚ್ಚಿನ ರೀತಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅವರು ನಿರೀಕ್ಷೆ ನಿಜ ಆಗ್ಬೋದು. ಪ್ರೇಮ್ ಅವ್ರ ಡೈರೆಕ್ಷನ್ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಅವರು ಇಲ್ಲಿವರೆಗೂ ಶಿವಣ್ಣನ ಚಿತ್ರ ಆಗಿರ್ಬಾರ್ದು, ಇವ್ರದ್ದಾಗಿರ್ಬೋದು, ಎಲ್ಲ ಚಿತ್ರಗಳನ್ನು ಮಾಡ್ಕೊಂಬಂದಿರೋ ಒಂದು ತಾಳ್ಮೆಯಿಂದ ಮನುಷ್ಯ ತಲೆಯಲ್ಲಿ ಇಟ್ಕೊಂಡು ಏನು ಮಾಡ್ಬೋದು, ಯಾವ ಹೀರೋಗೆ ಯಾವ ಥರ ಸಿನಿಮಾ ಕೊಡಬೇಕು ಅಂತೇಳಿ ಅವರು ತಲೆಯಲ್ಲಿ ಇಟ್ಕೊಂಡು ಈ ಸಿನಿಮಾ ತುಂಬ ದಿನಗಳ ನಂತರ ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ತುಂಬ ಧ್ರುವ ಸರ್ಜಾ ಅವರು ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ. ಏನು ಪ್ರೇಮ್ ಅವರು ಕೆಲಸ ಅವ್ರ ಹತ್ರ ತೊಗೋಬೇಕು, ಧ್ರುವ ಅವ್ರ ಹತ್ರ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಧ್ರುವ ಅವರು ಅದಕ್ಕೆ ಏನು ಅವರು ಕೆಲಸಕ್ಕೆ ತಕ್ಕನಾಗೆ ಅವರು ಅದ್ದೂರಿಯಾಗಿ ಕೆಲಸ ಮಾಡಿ ಮುಗಿಸ್ಕೊಟ್ಟಿದ್ದಾರೆ. ಖುಷಿ ಅನ್ಸಬಹುದು ಈ ವಿಚಾರ, ಯಾಕಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬರ್ತಾ ಇದ್ದಾರೆ. ನೋಡ್ಬೋದು, ಇಲ್ಲಿ ನೋಡಿ, ಎಲ್ಲ ಹೆಂಗಸರು ಮಕ್ಕಳುಗಳೆಲ್ಲ ಅದ್ದೂರಿಯಾಗಿ ಬರ್ತಾ ಇದ್ದಾರೆ. ಆದ್ದರಿಂದ ಯಾವುದೇ ಇದರಲ್ಲಿ ಸಿನಿಮಾ ನೋಡಬಾರ್ದು ಅನ್ನೋಂಥದ್ದೇನಿಲ್ಲ. ಪ್ರತಿಯೊಬ್ಬರೂ ಫ್ಯಾಮ್ಲಿ ಬಂದು ಈ ಚಿತ್ರವನ್ನು ವೀಕ್ಷಣೆ ಮಾಡ್ಬೋದು. ಹೆಚ್ಚಿನ ರೀತಿ ಏನು ನಾವು ಆಲೇ ನಿನ್ನೆ ನಿಮ್ಮ ಚಾನೆಲ್ ಮುಖಾಂತರ ಹೇಳಿದ್ದೀವಿ, ನಿಮ್ಮ ಏನಿದ್ದೀರಾ ಆಡಿಯನ್ಸ್ಗಳು, ಸಿನಿಮಾ ರಸಿಕರು, ಆದಷ್ಟು ನಿಮ್ಮ ಅಕ್ಕಪಕ್ಕ ಮನೆ ನಿಯರ್ ಬೈ ಇರೋಂಥ ಥಿಯೇಟ್ರ್ಗಳಿಗೋಗಿ ಈ ಚಿತ್ರವನ್ನು ಆದಷ್ಟು ಬೇಗ ನೋಡಿ. ಅಂದರೆ ಸರ್, ಈ ಕನ್ನಡ ಸಿನಿಮಾಕ್ಕೆ ಜನರು ಬರ್ತಾ ಇಲ್ಲ ಅಂತ ಹೇಳ್ತಿದ್ರು. ಈ ನೀವು ಹಿಂದೆ ನೋಡಿದಾಗೆ ನಮ್ಮ ಕನ್ನಡ ಸಿನಿಮಾಗೆ ಯಾವುದಕ್ಕೆ ಜನ ಸೇರಿದ್ರು ಲಾಸ್ಟ್ ನೀವು ನೋಡಿದ ಹಾಗೆ? ನೋಡಿ, ನಮಗೆ ಈಗ ಮುಂದಿನ ಚಿತ್ರ ದರ್ಶನ್ ಅವ್ರದ್ದಿತ್ತಲ್ಲ, ಡೆವಿಲ್ ಚಿತ್ರಕ್ಕೆ ನೋಡಿದ್ವಿ, ಸುಪ್ರಮ್ ಸಾಂಗ್ ನೋಡಿದ್ವಿ, ಮತ್ತು ಇದನ್ನು ನೋಡಿದ್ವಿ, ಯಾವುದು ಕಾಂತಾರ ಮೂವಿ ನೋಡಿದ್ವಿ. ಅದೇ ರೀತಿಯಲ್ಲಿ ಜನ ಈ ಚಿತ್ರಕ್ಕೂ ನುಗ್ಗಿ ಬರ್ತಾ ಇದ್ದಾರೆ. ಈ ಚಿತ್ರ ಯಶಸ್ವಿಯಾಗಿ ನಡೀಲಿ. ಭಾರಿ ಚೆನ್ನಾಗಿ ಮಾಡಿದ್ದಾರೆ ಈ ತಂಡ. ಇದು ನಾವು ಶುಭ ಹಾರೈಸ್ತಿದ್ದೀವಿ. ನಮಗೆ ಎಲ್ಲ ಚಿತ್ರಮಂದಿರ ಕಾರ್ಮಿಕರಾಗಿ ನಾವು ವೀರಭದ್ರೇಶ್ವರ ಚಿತ್ರಮಂದಿರ ಕಾರ್ಮಿಕರು. ಆದರೆ ನಮ್ಮ ಚಿತ್ರಮಂದಿರದಲ್ಲಿ ಈ ಚಿತ್ರ ಈ ಥರ ಹೋಗೋದ್ರಿಂದ ನಮಗೂ ತುಂಬ ಖುಷಿ ಇದೆ. ಸಿನಿಮಾ ಬಗ್ಗೆ ನೀವು ನಿರೀಕ್ಷೆ ಇಟ್ಕೊಂಡಿರ್ತೀರಾ ಸರ್? ಈ ಸ್ಟಾರ್ ಸಿನಿಮಾ ನೋಡಿ, ಈಗ ನಾವು ಸ್ಟಾರ್ ಸಿನಿಮಾ ಅಂತೇಳಿ ಆಗಿನಿಂದ ಎಲ್ಲ ನಾವು ದೊಡ್ಡ ಸಿನಿಮಾ ಯಾವ್ದು ಬರುತ್ತೆ, ಈ ಸಿನಿಮಾ ಹೀಗೆ ಹೋಗುತ್ತೆ, ಇಷ್ಟೇ ಕಲೆಕ್ಷನ್ ಆಗುತ್ತೆ ನಮ್ಮ ಚಿತ್ರಮಂದಿರದಲ್ಲಿ, ಅದ್ದೂರಿಯಾಗಿ ನಡೆಯುತ್ತೆ ಅನ್ನೋದು. ಯಾಕೆಂದರೆ ನಮಗೆ ಇಲ್ಲಿ ಬರೋವಂಥ ಆಡಿಯನ್ಸು ಮತ್ತು ಆನ್ಲೈನ್ ಟಿಕೆಟ್ಸ್ಗಳು ಏನು ಬುಕ್ಕಿಂಗ್ ಆಗ್ತಾಯಿದೆ, ನಮ್ಮ ಚಿತ್ರಮಂದಿರದಲ್ಲಿ ಬಿಟ್ಟಂಥ ಒಂದು 15-20 ನಿಮಿಷಕ್ಕೆ ಥಿಯೇಟ್ರ್ ಹೌಸ್ಫುಲ್ ಆಗಿಬಿಡುತ್ತೆ. ಆದ್ದರಿಂದ ನಮಗೆ ನಿರೀಕ್ಷೆ ಗೊತ್ತಾಗ್ಬಿಡುತ್ತೆ ಆನ್ಲೈನ್ನಲ್ಲಿ, ಮತ್ತು ಇಲ್ಲಿ ಬರೋರಿಗೆ ನಾವು ಟಿಕೆಟ್ ಕೊಡ್ತಾ ಇರೋದ್ರಿಂದ ತುಂಬ ಅದ್ದೂರಿಯಾಗಿದೆ. ಅನ್ಕೊಂಡ ರೀತಿ ಆಯ್ತಾ ಸರ್ ನಿರೀಕ್ಷೆ? ಹೌದು, ನಾವು ಅನ್ಕೊಂಡಿದ್ದ ರೀತಿ ಈ ಚಿತ್ರ ತುಂಬ ಕಲೆಕ್ಷನ್ ತುಂಬ ಚೆನ್ನಾಗಿ ಬಂದಿದೆ, ಸೂಪರ್ ಡೂಪರ್ ಆಗಿದೆ. ಮುಂದಿನ ದಿನಗಳಲ್ಲಿ 200 ಕೋಟಿ ಆ ಕ್ಲಬ್ಗೆ ಸೇರುತ್ತೆ ಅಂತ ಅನ್ಸುತ್ತೆ. ನೋಡಿ, ಈಗ ಚಿತ್ರತಂಡ ಅನ್ಕೊಂಡಿದ್ದು ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ಏನಾರು ಆಡಿಯನ್ಸ್ ನಿಮ್ಮ ಕಡೆಯಿಂದ ಏನಾದ್ರು ಹೇಳೋದಾದ್ರೆ ಏನಾರು ಹೇಳ್ತೀರಾ? ಆಡಿಯನ್ಸ್ಗೆ ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ, ಬಂದು ಆದಷ್ಟು ಬೇಗ ಇಲ್ಲಿ ನಮ್ಮ ವೀರಭದ್ರೇಶ್ವರ ಚಿತ್ರಮಂದಿರ ನಿಯರ್ ಬೈ ಇರೋರು, ಕುರುಬಳ್ಳಿ ಸುತ್ತಮುತ್ತ ಇರೋವಂಥ ನಮ್ಮ ಸಿನಿಮಾ ರಸಿಕರು ಏನಿದ್ದೀರಾ, ಪ್ರತಿಯೊಬ್ಬರನ್ನು ಬಂದು
ಇಲ್ಲಿ ಆದಷ್ಟು ಬೇಗ ನಮ್ಮ ಚಿತ್ರಮಂದಿರ ಚಿತ್ರವನ್ನು ವೀಕ್ಷಿಸಿ ಆದಷ್ಟು ಯಾರು ಈ ವಿಡಿಯೋ ಮಾಡೋದು ಫೋಟೋಗಳು ತೆಗೆಯೋದು ಇದೆಲ್ಲ ಮಾಡಬೇಡಿ. ಆದ್ದರಿಂದ ಸಿನಿಮಾಗಳಿಗೆ ಅದರಿಂದ ಎಫೆಕ್ಟು. ನಿನ್ನೆ ಕೂಡ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಯಾಕೆಂದರೆ ಅವರು ಇಷ್ಟೊಂದು 100 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದಾಗ ನೀವು ಬಂದು 12 ಆಣಿ ಮೊಬೈಲ್ ತಗೊಂಡು ಫೋಟೋ ಹೊಡೆದು ಹಾಕ್ಬಿಟ್ರೆ ತಪ್ಪಾಗುತ್ತೆ. ಯಾರು ಆ ಕೆಲಸ ಮಾಡಬೇಡಿ. ಈ ವೈರಸ್ಸು ಆಳು ಮೂಳು ಮಾಡೋರಿಗೆ ನಿಮಗೆಲ್ಲಿ ಕಂಡ್ರೂ ಅವ್ರಿಗೆ ಬೂಟ್ ತೊಗೊಂಡು ಹೊಡೀರಿ ಅಂತ ನಿನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಚಿತ್ರನ ಯಾರು ಫೋಟೋಗಳು ತೆಗೆಯೋದು ಮತ್ತೊಂದು ಫೇಸ್ಬುಕ್ಕಲ್ಲಿ ಹಾಕ್ತೀನಿ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಈ ಚಿತ್ರದ ಬಗ್ಗೆ ಎಲ್ಲರೂ ಗಮನ ಹರಿಸಿ. ತುಂಬ ಚೆನ್ನಾಗಿದೆ ನೋಡಿ. ನೋಡಿ, ನಾವು ಈ ಕ್ರೌಡ್ ಇರೋದ್ರಿಂದ ನೋಡೋಕ್ಕಾಗ್ತಾ ಇಲ್ಲ. ನಮಗೆ ಏನು ನಮ್ಮ ಆಡಿಯನ್ಸ್ ಬರ್ತಾ ಇದ್ದಾರೆ, ನಮಗೆ ಅವರು ನೋಡಿ ಖುಷಿ ಆಗ್ತಾ ಇದೆ. ಸ್ವಲ್ಪ ದಿನ ಇದನ್ನು ನೋಡಿದ ನಂತರ ನೋಡೋಣ, ನಮಗೂ ಟೈಮ್ ಸಿಕ್ತಾಗ ನೋಡೋಣ. ಯಾಕೆ ನಾವು ಚಿತ್ರ ವೀಕ್ಷಣೆ ಮಾಡಬೇಕು. ಯಾಕೆಂದರೆ ಇಷ್ಟು ಅದ್ಧೂರಿಯಾಗಿ ಜನ ಚಿತ್ರಮಂದಿರಕ್ಕೆ ಬರ್ತಾ ಇದ್ದಾರೆ ಅಂದಮೇಲೆ ನಾವು ಕಾರ್ಮಿಕರು ನೋಡದೇ ಇರೋಕ್ಕಾಗಲ್ಲ. ನಾವೇನಿದ್ದೀವಿ ಕಾರ್ಮಿಕರು ಏನು ಸ್ವಲ್ಪ ಕಲೆಕ್ಷನ್ ಡಲ್ಲಾದ ನಂತರ ಸೆಕೆಂಡ್ ವೀಕಲ್ಲಿ ಒಂದು ಇಬ್ಬಿಬ್ಬರೇ ನೋಡಿಕೊಂಡು ಶೋ ಬೈ ಶೋ ನೋಡ್ಕೊತೀವಿ ನಾವು ಸ್ಟಾಫ್ನವರು. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.